ನಮಸ್ಕಾರ ವೀಕ್ಷಕರೇ ಚುನಾವಣೆಯ ಬೆನ್ನಲ್ಲೇ ಯೋಗೇಶ್ವರ್ ಅವರು ಆಡಿದಂತಹ ಮಾತು ರಾಜ್ಯಾದ್ಯಂತ ಸಂಚಲನವನ್ನು ಮೂಡಿಸ್ತಾ ಇದೆ. ಉಪಚುನಾವಣೆ ಘೋಷಣೆಯಾದ ಆರಂಭದಲ್ಲಿ ಇದ್ದಂತಹ ಹುಮ್ಮಸ್ಸು ಯೋಗೇಶ್ವರ್ ಅವರಲ್ಲಿ ಈಗ ಕಾಣಿಸ್ತಾ ಇಲ್ಲ. ಅವರ ಮಾತಿನ ದಾಟಿಯೇ ಬದಲಾಗಿದೆ ವೀಕ್ಷಕರೇ. ವೈಯಕ್ತಿಕ ಮತ ಬ್ಯಾಂಕನ್ನು ಹೊಂದಿರುವಂತಹ ಅವರು ಚನ್ನಪಟ್ಟಣದಲ್ಲಿ ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಪಕ್ಷೇತರರಾಗಿ ನಿಂತು ಗೆದ್ದಂತಹ ಇತಿಹಾಸ ಅವರಿಗಿದೆ. ಇನ್ನು ಈ ಹಿಂದೆ 2 ಚುನಾವಣೆಯಲ್ಲಿ ಅವರು ಸೋಲನ್ನು ಕಂಡಿದ್ರೂ ಸಹ ಅವರು ಪಡೆದಂತಹ ಮತಗಳು ಕಡಿಮೆ ಏನಲ್ಲ. ಇಷ್ಟೆಲ್ಲ ಕ್ಷೇತ್ರದಲ್ಲಿ ಪ್ರಾಬಲ್ಯವನ್ನು ಹೊಂದಿರುವಂತಹ ಯೋಗೇಶ್ವರ್ ಅವರು ಈ ಒಂದು ಉಪಚುನಾವಣೆಯನ್ನು ಬಹಳ ಸುಲಭವಾಗಿ ಗೆಲ್ಲುವ ಆಲೋಚನೆಯಲ್ಲಿದ್ದರು. ಇನ್ನು ಬಿಜೆಪಿ ನಡೆಸಿದಂತಹ ಆಂತರಿಕ ಸಮೀಕ್ಷೆ ಯೋಗೇಶ್ವರ್ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತ್ತು. ಕಾಂಗ್ರೆಸ್ ಸೇರ್ಪಡೆಯಾದ ನಂತರದಲ್ಲಿ ಅದೇ ಹುಮ್ಮಸ್ಸಿನಲ್ಲಿ ಅಖಾಡಕ್ಕಿಳಿತಾರೆ. ಬಿರುಸಿನ ಪ್ರಚಾರವನ್ನು ಮಾಡಿದ್ರು. DK ಬ್ರದರ್ಸ್ ಸಹ ಅವರ ಬೆನ್ನಿಗೆ ನಿಂತರು. ಆರಂಭದಲ್ಲಿ ಚನ್ನಪಟ್ಟಣದಲ್ಲಿ ಬಿರುಸಿನ ಪ್ರಚಾರದ ಸಂದರ್ಭದಲ್ಲಿ ವಾಕ್ಸಮರವನ್ನೇ ನಡೆಸಿದ್ರು. ಇನ್ನೇನು ಕ್ಷೇತ್ರವನ್ನು ಗೆದ್ದೇ ಬಿಟ್ಟಿದ್ದೇವೆ ಅನ್ನುವಂತೆ ಕ್ಷೇತ್ರದೆಲ್ಲೆಡೆ ಸಂಚಾರವನ್ನು ಮಾಡಿದ್ರು. ಆದರೆ ಚುನಾವಣೆಯ ನಂತರದಲ್ಲಿ ಯೋಗೇಶ್ವರ್ ಅವರಲ್ಲಿ ಆ ಹುಮ್ಮಸ್ಸು ಕಾಣಿಸ್ತಾ ಇಲ್ಲ. ವೀಕ್ಷಕರೇ, ಯೋಗೇಶ್ವರ್ ಅವರ ಹೇಳಿಕೆಯನ್ನು ನೀವು ಸಹ ಗಮನಿಸಿರ್ಬೋದು. ಕ್ಷೇತ್ರದಲ್ಲಿ JDS ಅಬ್ಬರ ಜೋರಾಗಿತ್ತು. ಬಿಜೆಪಿ JDS ಪ್ಲಾನ್ ವರ್ಕೌಟ್ ಆಗಿದೆ. ಹಾಗಂತ ನಾನು ಹತಾಶೆಯಲ್ಲಿ ಹೇಳ್ತಾ ಇಲ್ಲ, ಸಮಬಲದ ಹೋರಾಟ ಅಂತ ಹೇಳುತ್ತಲೇ ಬೇಸರವನ್ನು ವ್ಯಕ್ತಪಡಿಸಿದಂತೆ ಕಾಣಿಸ್ತಾ ಇದೆ. ಅವರ ಮಾತನ್ನು ಇನ್ನೂ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಾನು ಕಟ್ಟಿದಂತಹ ಬಿಜೆಪಿಯನ್ನು ಅನಿವಾರ್ಯವಾಗಿ ತೊರೆಯುವಂತಹ ಪರಿಸ್ಥಿತಿ ಬಂತು. ಕಾಂಗ್ರೆಸ್ ಸೇರ್ಪಡೆ ಆಗುವಂತಹ ಸನ್ನಿವೇಶವನ್ನು ಕುಮಾರಸ್ವಾಮಿ ಅವರು ಸೃಷ್ಟಿಸಿದ್ರು. ಈ ಮಾತುಗಳು ಯೋಗೇಶ್ವರ್ ಅವರ ಬಾಯಲ್ಲಿ ಬಂದಿರುವಂಥದ್ದು. ನೀವು ಸಹ ಇದನ್ನು ಗಮನಿಸಿರಬಹುದು. ಚುನಾವಣೆ ಘೋಷಣೆಯಾದ ಆರಂಭದಲ್ಲಿ ಯಾವ ರೀತಿಯಾಗಿ ಸಂಭ್ರಮವನ್ನು ವ್ಯಕ್ತಪಡಿಸಿದ್ರು, ಮತ್ತೆ ಮರಳಿಗೂಡಿಗೆ ಕಾಂಗ್ರೆಸ್ಗೆ ಬರ್ತಿದ್ದೇನೆ ಅನ್ನುವ ವಿಶ್ವಾಸದ ಮಾತುಗಳನ್ನಾಡಿದ್ರು. ಜೊತೆಗೆ ಕಾಂಗ್ರೆಸ್ ನಾಯಕರು ಅವರನ್ನು ಯಾವ ರೀತಿಯಾಗಿ ಬರಮಾಡಿಕೊಂಡಿದ್ರು ಇವೆಲ್ಲವನ್ನ ನೀವು ನೋಡಿದ್ದೀರಿ. ಆದರೆ ಈಗ ಫಲಿತಾಂಶಕ್ಕೂ ಮುನ್ನವೇ ಇಡೀ ಚಿತ್ರಣವೇ ಬದಲಾದಂತೆ ಕಾಣಿಸ್ತಾ ಇದೆ. ಆರಂಭದಲ್ಲಿ ನಾವು 100ಕ್ಕೆ 100 ಗೆಲ್ತೇವೆ ಅಂತ ಹೇಳ್ತಾ ಇದ್ರು. ಆದರೆ ಚುನಾವಣೆ ನಂತರದಲ್ಲಿ ಈ ರೀತಿಯ ಬೇಸರದ ಮಾತುಗಳನ್ನು ಕೇಳಿದ್ರೆ ರಾಜಕೀಯವಾಗಿ ಸಾಕಷ್ಟು ಅನುಮಾನ ಮೂಡಿಸುತ್ತೆ. ವೀಕ್ಷಕರೇ, ಇದರ ಜೊತೆಗೆ ಇದೇ ಚನ್ನಪಟ್ಟಣ ಉಪಚುನಾವಣೆಯ ವಿಚಾರದಲ್ಲಿ 30 ಕೋಟಿಯ ರಹಸ್ಯದ ಬಗ್ಗೆನೂ ಚರ್ಚೆ ಆಗ್ತಾ ಇದೆ. ಇದು ಸಹ ಸಾಕಷ್ಟು ಕುತೂಹಲ ಮೂಡಿಸಿರುವಂತಹ ವಿಚಾರ. ಹಾಗಾದ್ರೆ ಯೋಗೇಶ್ವರ್ ಅವರ ಈ ರೀತಿಯಾಗಿ ಉಲ್ಟಾ ಹೊಡೆಯೋದಕ್ಕೆ ಕಾರಣ ಏನು? ಕಾಂಗ್ರೆಸ್ ಸೇರಿ ತಪ್ಪು ಮಾಡಿದ್ರ? ಚನ್ನಪಟ್ಟಣದ ರಣಕಲಿ ಸುಲಭವಾಗಿ ಗೆಲ್ಲಬಹುದಾಗಿದ್ದ ಚುನಾವಣೆಯಲ್ಲಿ ತಪ್ಪು ನಿರ್ಧಾರವನ್ನು ಕೈಗೊಂಡ್ರ? ಚನ್ನಪಟ್ಟಣ ವಿಚಾರದಲ್ಲಿ ಚರ್ಚೆ ಆಗ್ತಿರುವಂತಹ ಈ 30 ಕೋಟಿಯ ರಹಸ್ಯ ಏನು? ಕುಮಾರಸ್ವಾಮಿ ಅವರ ಮಾತು ಕೇಳದೆ ಎಡವಿದ್ರ ಯೋಗೇಶ್ವರ್? ಏನಿದು ಚನ್ನಪಟ್ಟಣ ಉಪಸಮರದ ಮಹಾರಹಸ್ಯ? ಆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನು ನೋಡೋಣ. ವೀಕ್ಷಕರೇ, ಜಮೀರ್ ಅವರು ಕಾಂಗ್ರೆಸ್ಸಿಗರ ನೆಮ್ಮದಿಯನ್ನು ಕೆಡಿಸಿ ಯೋಗೇಶ್ವರ್ ಅವರ ನಿದ್ದೆಗೆಡಿಸಿದ್ದಾರೆ ಅಂತ ಹೇಳ್ಬೋದು. ನಾಯಕರು ಇದೀಗ ಜಮೀರ್ ಅವರ ಹತ್ರ ಬೆರಳು ತೋರಿಸ್ತಿದ್ದಾರೆ. ಅವರು ನೀಡಿದಂತಹ ಮಾತು ಈಗ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕಂಪನವನ್ನೇ ಎಬ್ಬಿಸಿದೆ ಅಂತ ಹೇಳ್ಬೋದು. ಕಾಂಗ್ರೆಸ್ ಮನೆಯಲ್ಲಿ ಬೇರೆ ಬೇರೆ ಚರ್ಚೆಯನ್ನು ಹುಟ್ಟುಹಾಕಿದೆ. ಕಾಂಗ್ರೆಸ್ಸಿಗರ ಸಿಟ್ಟು ಸಚಿವ ಜಮೀರ್ ಅಹಮದ್ ಕಡೆಗೆ ತಿರುಗಿದೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಇಷ್ಟು ದಿನ ಜಮೀರ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರಲಿಲ್ಲ ವೀಕ್ಷಕರೇ. ಯಾಕಂದ್ರೆ ಚುನಾವಣೆಯ ಸಮಯದಲ್ಲಿ ಇನ್ನೊಂದೇನೋ ರಿಪ್ಲೈ ಮಾಡೋದಕ್ಕೆ ಹೋಗಿ ಮತ್ತೊಂದು ಎಡವಟ್ಟಾಗಬಾರ್ದು ಅಂತ ಜನರ ಕಿವಿನಲ್ಲಿ ಜಮೀರ್ ಅವರು ನೀಡಿದಂತಹ ಹೇಳಿಕೆ ಕೊನೆವರೆಗೂ ಉಳಿಬೇಕು ಅಂತ ಸುಮ್ಮನೆ ಇದ್ರು. ಈಗ ಚುನಾವಣೆ ಮುಗಿದ ಬೆನ್ನಲ್ಲೇ ದಳಪತಿ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ, ಕೆಂಡ ಕಾರಿದ್ದಾರೆ. ಇನ್ನು ಒಕ್ಕಲಿಗ ಸಮುದಾಯದವರು ಜಮೀರ್ ವಿರುದ್ಧವಾಗಿ ಸಿಡಿದೆದ್ದಿದ್ದಾರೆ. ನೆಲಮಂಗಲ, ಕುಣಿಗಲ್ ಸೇರಿ ಹಲವೆಡೆ ಜಮೀರ್ ಅವರ ಪ್ರತಿಕೃತಿಯನ್ನ ಬೆಂಕಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಮೀರ್ ಅವರ ಈ ಒಂದು ಎಡವಟ್ಟು ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಅವರ ವಿರುದ್ಧವಾಗಿ ಆಕ್ರೋಶ ಕೇಳಿ ಬರ್ತಾ ಇದೆ. ಹೈಕಮಾಂಡ್ ವರೆಗೂ ಕಂಪ್ಲೇಂಟ್ ಹೋಗಿದೆ. ಈ ಹಿಂದೆನೂ ಜಮೀರ್ ಅವರ ಎಡವಟ್ಟುಗಳು ಪಕ್ಷಕ್ಕೆ ಮುಜುಗರ ಹಾಗೆ ಹಿನ್ನಡೆಗೆ ಕಾರಣ ಆಗಿತ್ತು. ಹೀಗಾಗಿ ತಕ್ಷಣ ಅವರನ್ನ ಕೆಳಗಿಳಿಸಬೇಕು, ಇಲ್ಲದಿದ್ರೆ ಪಕ್ಷಕ್ಕೆ ಇನ್ನಷ್ಟು ಡ್ಯಾಮೇಜ್ ಆಗುತ್ತೆ. ಈಗ ಫಲಿತಾಂಶ ಏನಾದರೂ ಉಲ್ಟಾ ಹೊಡೆದ್ರೆ ಜಮೀರ್ ಅವರ ಸಚಿವ ಸ್ಥಾನವನ್ನು ಸಹ ಕಳೆದುಕೊಳ್ಳಬಹುದು. ಆದರೆ ಅವರಿಗೆ ಶ್ರೀರಕ್ಷೆಯಾಗಿ ನಿಂತಿರೋದು ಸಿದ್ದರಾಮಯ್ಯ ಅವರು. ಉಪಚುನಾವಣೆಯ ನಂತರ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ದೊಡ್ಡ ಬೆಳವಣಿಗೆಯ ನಿರೀಕ್ಷೆ ಇದೆ. ಕಾದು ನೋಡೋಣ. ಒಟ್ಟಾರೆಯಾಗಿ ಈ ವಿಚಾರಗಳು ಯೋಗೇಶ್ವರ್ ಅವರಿಗೆ ಹಿಡಿಸಿಲ್ಲ. ಆಡಳಿತ ಪಕ್ಷದಲ್ಲಿ ಗುರುತಿಸ್ಕೊಳ್ಬೇಕು, ಇನ್ನು 3.5 ವರ್ಷ ಬಾಕಿ ಇದೆ. ಈ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಯ ಬಲ ಸಿಕ್ಕರೆ ಸುಲಭವಾಗಿ ಗೆಲ್ಲಬಹುದು ಅಂತ ಪ್ಲಾನ್ ಹಾಕ್ಕೊಂಡಿದ್ರು. ಆಡಳಿತ ಪಕ್ಷದ ಶಾಸಕ ಆಗಬೇಕು ಅಂತ ಹಠ ಮಾಡಿ ಈಗ ರಿವರ್ಸ್ ಗೇರ್ ಹಾಕ್ತಿದ್ದಾರೆ. ಅಷ್ಟೇ ಅಲ್ಲ, JDSನ ಕುಮಾರಸ್ವಾಮಿ ಅವರನ್ನ, ದೇವೇಗೌಡರನ್ನ ಹೊಗಳ್ತಿದ್ದಾರೆ. ಏನು ಹೇಳ್ತಿದ್ದಾರೆ? ದೇವೇಗೌಡರು, ಕುಮಾರಸ್ವಾಮಿ ಅವರು ದೈತ್ಯ ಶಕ್ತಿಗಳು, ನಿಖಿಲ್ ಯೂತ್ ಐಕಾನ್.
ಅವರ ಈ ಹೊಗಳಿಕೆಯ ಹಿಂದಿನ ಮರ್ಮ ಏನು, ಇದು ಈಗ ಕುತೂಹಲ ಮೂಡಿಸಿರುವಂತಹ ವಿಷಯ. ವೀಕ್ಷಕರೇ, ಅಷ್ಟಕ್ಕೂ ಯೋಗೇಶ್ವರ್ ಅವರಿಗೆ ಇಂಥದ್ದೇ ಪಕ್ಷ ಅಂತೇನಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಪಕ್ಷವನ್ನು ಆಯ್ಕೆ ಮಾಡಿ ಅಖಾಡಕ್ಕೆ ಇಳಿಯುವಂತಹ ರಣಕಲಿ ಅವರು. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಆಗಲಿ, JDS ಆಗಲಿ, BJP ಆಗಲಿ ಅಥವಾ ಈ ಮೂರೂ ಪಕ್ಷಗಳು ಒಂದಾದರೂ ಪಕ್ಷೇತರರಾಗಿ ಫೈಟ್ ಕೊಡುವಂತಹ ತಾಕತ್ತು ಯೋಗೇಶ್ವರ್ ಅವರಿಗಿದೆ. ಆದರೆ ಈ ಬಾರಿ ಅವರಿಗೆ ತುಂಬ ಆಯ್ಕೆಗಳಿತ್ತು, ಒಳ್ಳೆಯ ಅವಕಾಶ ಇತ್ತು. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರೇ ಒಂದೊಳ್ಳೆಯ ಆಫರನ್ನು ಯೋಗೇಶ್ವರ್ ಅವರಿಗೆ ಕೊಟ್ಟಿದ್ರು ಅಂತಲೂ ಹೇಳಲಾಗ್ತಾ ಇದೆ. JDSನ ಚಿಹ್ನೆ ಅಡಿಯಲ್ಲಿ ಸ್ಪರ್ಧೆ ಮಾಡಿ ಮೈತ್ರಿ ಅಭ್ಯರ್ಥಿಯಾಗಿ ಅಂತ ಆಫರ್ ಕೊಟ್ಟಿದ್ರಂತೆ. ಮತ್ತೊಂದು ಕಡೆ ದೆಹಲಿನಲ್ಲಿ ಎಲ್ಲವೂ ಮೊದಲೇ ಫೈನಲ್ ಆಗಿತ್ತು. DK ಬ್ರದರ್ಸ್ ಮೊದಲೇ ಒಂದು ಹಂತದ ಮಾತುಕತೆಯನ್ನು ಮಾಡಿ ಮುಗಿಸಾಗಿತ್ತು ಅಂತ ಹೇಳಲಾಗುತ್ತೆ. ಇನ್ನು JDS ಕಡೆ ಅನಿವಾರ್ಯವಾಗಿ ನಾವು ನಿಖಿಲ್ ಅವರನ್ನು ಕಣಕ್ಕಿಳಿಸಬೇಕಾಯಿತು ಅಂತ ಕುಮಾರಸ್ವಾಮಿ ಅವರು ಹೇಳ್ಕೊಳ್ತಾರೆ. ಅದೆಷ್ಟು ನಿಜಾನೋ ಗೊತ್ತಿಲ್ಲ. ಅದೇನೇ ಇದ್ರೂ ಯೋಗೇಶ್ವರ್ ಅವರಿಗೆ ಆಯ್ಕೆ ಇತ್ತು. ಒಂದು ವೇಳೆ ಅವರೇನಾದರೂ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಿದ್ರೆ ಕಾಂಗ್ರೆಸ್ಗೆ ಅದು ಕಷ್ಟ ಆಗ್ತಾ ಇತ್ತು. ಯಾಕಂದರೆ DK ಸುರೇಶ್ ಅವರು ಬಹುತೇಕ ಅಲ್ಲಿ ನಿಲ್ತಾ ಇರಲಿಲ್ಲ. ಅದಕ್ಕೆ ಬೇರೆಯದ್ದೇ ರಾಜಕೀಯ ಕಾರಣ ಇದೆ. ಹೀಗಾಗಿ ಒಂದು ಡಮ್ಮಿ ಕ್ಯಾಂಡಿಡೇಟ್ನ ಆಯ್ಕೆ ಕಾಂಗ್ರೆಸ್ಗೆ ಆಗ ಅನಿವಾರ್ಯ ಆಗ್ತಾ ಇತ್ತು. ಯೋಗೇಶ್ವರ್ ಅವರು ಬಹಳ ಸಿಲ್ಲಿಯಾಗಿ ಚುನಾವಣೆಯನ್ನು ಗೆಲ್ತಿದ್ರು, ದೊಡ್ಡ ಮಟ್ಟದ ಅಂತರದಲ್ಲಿ ಗೆಲುವು ಆಗ್ತಿತ್ತು. ಈ ರೀತಿಯಾದಂತಹ ಒಂದು ದೊಡ್ಡ ಅವಕಾಶ ಇದ್ರೂ ರಿಸ್ಕ್ ತಗೊಂಡ್ರ ಯೋಗೇಶ್ವರ್ ಅವರು, ಅವಕಾಶವನ್ನು ಕೈ ಚೆಲ್ಲಿದ್ರ ಅಥವಾ ಬೇರೆಯದ್ದೇ ತೆರೆಮರೆಯ ಆಟ ಇದೆಯಾ ಇದ್ರ ಹಿಂದೆ? ಈ ರೀತಿಯಾದಂತಹ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಈಗ ನಾವು ತೆರೆಮರೆಯ ಆಟದ ವಿಚಾರಕ್ಕೆ ಬಂದರೆ ಅಲ್ಲಿ ಯಾವುದೇ ಕೋನದಲ್ಲಿ ನೋಡಿದ್ರೂ ನಮಗೆ ಕುಮಾರಸ್ವಾಮಿ ಅವರು ಕಾಣಿಸ್ತಾರೆ. ಚನ್ನಪಟ್ಟಣದಿಂದ ಕುಮಾರಣ್ಣ ಅವರನ್ನು ದೂರ ಇಡಬೇಕು, ರಾಜಕೀಯವಾಗಿ ಬಗ್ಗು ಬಡಿಬೇಕು, ಇದು DK ಬ್ರದರ್ಸ್ ತಂತ್ರ. ಇದಕ್ಕೆ ಒಳ್ಳೆಯ ಸಾರಥಿ ಬೇಕಿತ್ತು. ಯೋಗೇಶ್ವರ್ ಅವರು ಕೊನೆ ಕ್ಷಣದಲ್ಲಿ DK ರಥವನ್ನು ಏರಿದ್ರು. ಆದರೆ ಏನಾಯಿತು? ನಾನು ಬೂತ್ ಮಟ್ಟದಲ್ಲೂ ಮಾಹಿತಿಯನ್ನು ಕಲೆ ಹಾಕಿದ್ದೀನಿ, ಕ್ಷೇತ್ರದೆಲ್ಲೆಡೆ ಸಂಚಾರವನ್ನು ಮಾಡಿದ್ದೀನಿ ಅಂತ ಹೇಳ್ತಾ JDS ಅಬ್ಬರ ಜೋರಾಗಿತ್ತು. ಈ ರೀತಿಯಾಗಿ ಫಲಿತಾಂಶಕ್ಕೂ ಮುನ್ನವೇ ಸೋಲಿನ ಸುಳಿವನ್ನು ಕೊಟ್ಟಂತೆ ಯೋಗೇಶ್ವರ್ ಅವರು ಮಾತನಾಡ್ತಿದ್ದಾರೆ. ಇಲ್ಲಿ ಯೋಗೇಶ್ವರ್ ಅವರು ಕೇವಲ ಚುನಾವಣೆಯ ಬೆನ್ನಲ್ಲೇ ಚುನಾವಣೆಯ ವಿಶ್ಲೇಷಣೆಯನ್ನು ಮಾಡಿದರೆ ಇಷ್ಟು ಮಹತ್ವ ಕೊಡುವಂತಹ ಅಗತ್ಯ ಇರಲಿಲ್ಲ. ಆದರೆ ಕೆಲವೇ ದಿನಗಳ ಹಿಂದಷ್ಟೇ ಕಾಂಗ್ರೆಸ್ ಸೇರ್ಪಡೆಯಾಗಿ ಈಗ JDSನ ಹೊಗಳ್ತಿದ್ದಾರೆ. ಕುಮಾರಸ್ವಾಮಿ ಅವರನ್ನು, ದೇವೇಗೌಡರನ್ನ ಹೊಗಳ್ತಿದ್ದಾರೆ. ಸ್ವತಃ ಅವರು ಸಹ ಒಕ್ಕಲಿಗ ಸಮುದಾಯದವರಾಗಿದ್ದರೂ ಒಕ್ಕಲಿಗರು ಪ್ರಾಬಲ್ಯವನ್ನು ಹೊಂದಿರುವಂತಹ ಕ್ಷೇತ್ರ ಇದು. ಖುದ್ದು ಇಳಿ ವಯಸ್ಸಿನಲ್ಲೂ ದೇವೇಗೌಡರು ತೊಡೆ ತಟ್ಟಿರೋದು ಚುನಾವಣೆಯ ವಿಶೇಷ ಅಂತ ಯೋಗೇಶ್ವರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ನನ್ನ ಮೊಮ್ಮಗನನ್ನು ಗೆದ್ದೇ ಗೆಲ್ಲಿಸ್ತೇವೆ ಅನ್ನುವ ಅವರ ಮಾತು, ಅವರ ಪ್ರತಿಜ್ಞೆ, ಅವರ ಆವೇಶದ ಭಾಷಣವನ್ನು ಇಷ್ಟರ ಮಟ್ಟಿಗೆ ನಾನು ನೋಡಿರಲಿಲ್ಲ. ಈ ವಯಸ್ಸಿನಲ್ಲೂ ಅವರ ಕಮಿಟ್ಮೆಂಟನ್ನು ನೋಡಿದ್ರೆ ಅವರ ನಾಯಕತ್ವವನ್ನು ನಾವು ಒಪ್ಪಿಕೊಳ್ಳಲೇಬೇಕು ಅಂತ ಯೋಗೇಶ್ವರ್ ಅವರು ಹೇಳ್ತಿದ್ದಾರೆ. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಒಬ್ಬ ದೈತ್ಯ ಶಕ್ತಿ. ಇಲ್ಲಿ ರಾಜೀನಾಮೆ ಕೊಟ್ಟು ಮಂಡ್ಯಕ್ಕೆ ಹೋಗಿ ಅರ್ಜಿ ಹಾಕಿ ಲೋಕಸಭೆ ಚುನಾವಣೆಯನ್ನು ಗೆಲ್ತಾರೆ. ಇನ್ನು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರಿದ್ರೂ ಅವರನ್ನು ತಡೆಯೋದಕ್ಕೆ ಆಗಲಿಲ್ಲ. ಚನ್ನಪಟ್ಟಣದಲ್ಲೂ ಹಾಗೆ ಪ್ರಚಾರಕ್ಕೆ ಬರದೇನೆ ಚುನಾವಣೆ ಗೆದ್ದಿದ್ದಾರೆ ಅಂತ ಯೋಗೇಶ್ವರ್ ಅವರು ಹೇಳ್ತಿರುವಂಥದ್ದು. ಅಂದರೆ ದೊಡ್ಡಗೌಡರು ಹಾಗೆ ಕುಮಾರಸ್ವಾಮಿ ಅವರು ದೈತ್ಯ ಶಕ್ತಿ ಅಂತ ಹೇಳ್ತಿದ್ದಾರೆ. ಇದಲ್ಲದೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಹೊಗಳ್ತಿದ್ದಾರೆ. ಅವರು ಯೂತ್ ಐಕಾನ್, ಅವರಿಗೆ ಮತ ಸೆಳೆಯುವ ವರ್ಚಸ್ಸಿದೆ ಅಂತ ಯೋಗೇಶ್ವರ್ ಹೇಳ್ತಿರುವಂಥದ್ದು. ಒಟ್ಟಾರೆಯಾಗಿ ದಳಪತಿಗಳನ್ನು ಹೊಗಳ್ತಿದ್ದಾರೆ. ಈ ಮಾತುಗಳು ಯೋಗೇಶ್ವರ್ ಅವರ ಬಾಯಲ್ಲಿ ಫಲಿತಾಂಶಕ್ಕೂ ಮುಂಚೆ ಬರ್ತಿರೋದೇ ಈಗ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಕಾಂಗ್ರೆಸ್ ಮೇಲೆ ಪರೋಕ್ಷವಾಗಿ ಕಿಡಿಕಾರದಂತಿದೆ. ಅರ್ಥಾತ್ DK ಬ್ರದರ್ಸ್ ಬಗ್ಗೆ ಬೇಸರವನ್ನು ಹೊರಹಾಕಿದ್ರ. ಇಲ್ಲಿ ಯೋಗೇಶ್ವರ್ ಅವರು ಈ ರೀತಿಯಾಗಿ ಹೇಳ್ತಿದ್ದ ಹಾಗೆ ಅದರ ಬೆನ್ನಲ್ಲೇ ಮತ್ತೊಂದು ಕಡೆ DK ಸುರೇಶ್ ಅವರು ತುರ್ತು ಸುದ್ದಿಗೋಷ್ಠಿಯನ್ನು ಕರೀತಾರೆ, ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಾರೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, ಕಾರ್ಯಕರ್ತರು ಬೆಟ್ಟಿಂಗ್ ಜಾಲಕ್ಕೆ ಸಿಲುಕದೇ ಇರಲಿ ಅಂತ ಯೋಗೇಶ್ವರ್ ಅವರು ಆ ರೀತಿಯಾಗಿ ಹೇಳ್ತಿದ್ದಾರಷ್ಟೇ ಅಂತ ಸನ್ನಿವೇಶಕ್ಕೆ ಬೇರೆಯದ್ದೇ ಅರ್ಥ ಕೊಡುವಂತಹ ಕೆಲಸ ಸುರೇಶ್ ಅವರಿಂದ ಆಯಿತು. ಆದರೆ ಯೋಗೇಶ್ವರ್ ಅವರ ಮಾತುಗಳು ಆ ರೀತಿಯಾಗಿರಲಿಲ್ಲ. ಆ ರೀತಿಯ ಕಾಳಜಿ ಆಗಿದ್ರೆ ಅಲ್ಲಿ JDSನ ಹೊಗಳುವಂತಹ ಅವಶ್ಯಕತೆ ಏನಿತ್ತು? ಅಂದರೆ ಒಟ್ಟಾರೆಯಾಗಿ ಒಂದು ರೀತಿ ತನ್ನ ನಿರ್ಧಾರದ ಬಗ್ಗೆ ನೋವಿನ ಮಾತುಗಳನ್ನು ಆಡಿದಂತಿದೆ. ಹಾಗಾದರೆ ಕುಮಾರಸ್ವಾಮಿ ಅವರ ಆಫರ್ ತಿರಸ್ಕರಿಸಿ ತಪ್ಪು ಮಾಡಿದ್ರ ಯೋಗೇಶ್ವರ್ ಅವರು? ಈ ಪ್ರಶ್ನೆ ಕಾಡುತ್ತೆ. ಈ ಅನುಮಾನ ನಿಜ ಅನ್ನುವಂತೆ ಅದಕ್ಕೆ ಪುಷ್ಟಿ ನೀಡುವ ಒಂದು ಹೊಸ ಬಾಂಬನ್ನು ಸಿಡಿಸಲಾಗಿದೆ. ಅದು ಬೇರಾರು ಅಲ್ಲ, JDS ಶಾಸಕನೇ ಸಿಡಿಸಿರುವಂತಹ ಬಾಂಬ್ ಇದು. ಮುಳುಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ನೀಡಿದಂತಹ ಹೇಳಿಕೆ ಈಗ ಭಾರೀ ಸಂಚಲನವನ್ನು ಮೂಡಿಸ್ತಾ ಇದೆ. ನಮ್ಮ ಪಕ್ಷಕ್ಕೆ ಯೋಗೇಶ್ವರ್ ಅವರನ್ನು ಬನ್ನಿ ಅಂತ ಕರೆದ್ವಿ, ಟಿಕೆಟ್ ಕೂಡ ಕೊಡ್ತೀವಿ ಅಂತ ಹೇಳಿದ್ವಿ, ಆದರೆ ಅವರು ಟಿಕೆಟ್ ಜೊತೆಗೆ 30 ಕೋಟಿ ರೂಪಾಯಿಯನ್ನು ಕೇಳಿದ್ರು ಅನ್ನುವ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಅದು ಈಗ ಭಾರಿ ಸದ್ದು ಮಾಡ್ತಾ ಇದೆ.
ಯೋಗೇಶ್ವರ್ ಅವರನ್ನು ಸೋತ್ರೂ ಕೂಡ MLC ಮಾಡ್ತಾರೆ. ಅವರಿಗೆ ಗೊತ್ತು ನಾನು ಜಂಪಿಂಗ್ ಸ್ಟಾರ್ ಅಂತ. ಉಪಚುನಾವಣೆಗೆ ಟಿಕೆಟ್ ಕೊಡ್ತೇವೆ, ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಕರೆದ್ವಿ, ಟಿಕೆಟ್ ಕೊಡ್ತೇವೆ ಅಂತ ಹೇಳಿದ್ವಿ. ಆದರೆ ಅವರು ಚುನಾವಣೆಯ ಖರ್ಚಿನ ಜೊತೆಗೆ 30 ಕೋಟಿ ಅಮೌಂಟನ್ನು ಕೇಳಿದ್ರು ಅಂತ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ಚನ್ನಪಟ್ಟಣ ವಿಚಾರದಲ್ಲಿ ದಿನಕ್ಕೊಂದು ಹಲವು ಕುತೂಹಲಕಾರಿ ಮಾಹಿತಿ ಹೊರಬೀಳ್ತಾ ಇದೆ. ಹಾಗೆ 23ರ ಫಲಿತಾಂಶ ಭಾರೀ ಕುತೂಹಲ ಕೆರಳಿಸಿದೆ. ಹಾಗಾದರೆ ವೀಕ್ಷಕರೇ, ಕ್ಷೇತ್ರದಲ್ಲಿ ಯೋಗೇಶ್ವರ್ ಅವರು ತಪ್ಪು ಮಾಡಿದ್ರಾ? ಇಲ್ಲಿ ಯಾರು ಗೆಲುವು ಸಾಧಿಸಬಹುದು? CP ಯೋಗೇಶ್ವರ, ನಿಖಿಲ್ ಕುಮಾರಸ್ವಾಮಿ ಅವರ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.